ಸೀಮಾರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಹೆಣ್ಣಾದಳವಳು ಹದಿನಾರು ವಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುಂಜಾನೆ ಮನೆಯಿಂದ ಹೊರಟ ದುಂಬಿಯೊಂದು ಮಕರಂದವನ್ನು ಹೀರುವುದಕ್ಕಾಗಿ ತನ್ನ ಮನೆಯ ಎದುರಿಗಿನ ಮಲ್ಲಿಗೆಯ ಹೂಗಳಿಂದ ಆಕರ್ಷಿತವಾಗ್ತದೆ. ಬೇಸರ ಬಂದಾಗ ದೂರದ ಕಾಡಲ್ಲಿರುವ ಚಂದನದ ವೃಕ್ಷದ ಹೂಗಳೆಡೆಗೆ ಆಕರ್ಷಿತವಾಗ್ತದೆ. ಸಾಯಂ ಸಂಜೆಯ ಹೊತ್ತಿನಲ್ಲಿ ಮನೆಯ ಎದುರಿಗಿನ ಸರೋವರದಲ್ಲಿದ್ದಂತಹ ಕಮಲದ ಹೂವಿನ ಮಕರಂದ ಚೆನ್ನಾಗಿತ್ತು ಎಂಬ ಅರಿವು ಅದಕ್ಕೆ ಮೂಡ್ತದೆ. ಸಂಜೆ ಹೊತ್ತಲ್ಲಿ ಕಮಲದ ಮೇಲೆ ಕುಳಿತಂತಹ ದುಂಬಿ ಸೂರ್ಯ ಅಸ್ತಮಿಸಿದಾಗ ಕಮಲವು ಮುಚ್ಚಿಕೊಳ್ಳುವುದರಿಂದ ದುಂಬಿ ಬಂದಿಯಾಗ್ತದೆ. ನಮ್ಮ ಮನುಷ್ಯನ ಜೀವನ ಕೂಡ ಹಾಗೆ. ಲೌಕಿಕ ಸುಖವನ್ನು ಅರಸುತ್ತಾ ದುಂಬಿಯಂತೆ ತನ್ನಲ್ಲಿ ತಾನೇ ಬಂಧಿತನಾಗ್ತಾನೆ. ಸುಖ ತನ್ನಲ್ಲಿಲ್ಲ, ಇನ್ನೊಬ್ಬರನ್ನು ನೋಡಿಕೊಂಡಾಗ ನಮ್ಮಲ್ಲಿ ಸುಖವಿದೆ ಎಂಬ ಅರಿವು ಮೂಡ್ತದೆ. ಇದು ದೈವ ದೇವರುಗಳಿಗೂ ಹೊರತಲ್ಲ. ಮಾಯಾಮೃಗ ಸಂದರ್ಭದಲ್ಲಿ ಲೌಕಿಕ ಸೆಳೆತಕ್ಕೊಳಗಾದಂತಹ ಸೀತಾದೇವಿ ಜೀವನದಲ್ಲಿ ಎಷ್ಟು ಕಷ್ಟವನ್ನು ಪಡ್ತಾಳೆ ಎಂಬುದನ್ನು ಸವಿಸ್ತಾರವಾಗಿ ನಿರೂಪಿಸಿದೆ. ಇದೀಗ ಮಾಯಾಮೃಗ ಪ್ರಸಂಗದಿಂದ ಆಯ್ದಂತಹ ಪದದೊಂದಿಗೆ ಶ್ರೀಯುತ ಬಲಿಪ ನಾರಾಯಣ ಭಾಗವತರು. ಅಂತ ಚಲುವೆ ಅಂತ ಚಲುವೆ
ವೃತ್ತಿಯಲ್ಲಿ ಹಣ ಮಾಡುವುದು ಉದ್ದೇಶ ಅಂತಾದರೆ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಆಕರ್ಷಣೆ ಇರುವಂಥ ಕ್ಷೇತ್ರ ಅಂದರೆ ಒಂದು ಕಂಪ್ಯೂಟರ್ ಲೈನ್. ಅದಕ್ಕೆ ಸರಿಸಮವಾಗಿ ಇನ್ನೊಂದು ಕಾಣುವುದು ಅಂದರೆ ಜ್ಯೋತಿಷ್ ಶಾಸ್ತ್ರ ಮತ್ತು ಸನ್ಯಾಸಿ ಆಗುವುದು. ಯಾವುದಿಲ್ಲ ಅಂದರೆ ಸನ್ಯಾಸಿ ಆದರೆ ಆಟೋಮೆಟಿಕ್ ಆಗಿ ಹಣ ಸೇರ್ತದೆ ಅಂತ ಈಗ ಎಲ್ಲರೂ ತಿಳ್ಕೊಂಡ ವಿಚಾರ. ಅದಕ್ಕೆ ಸನ್ಯಾಸಿ ಅರ್ಜುನ ಸನ್ಯಾಸಿ ಅಂತ ಆ ಕಾಲದಲ್ಲಿ ಅಂದರೆ ಸನ್ಯಾಸಿಯ ಅರ್ಥ ಸರಿಯಾಗಿ ಗೊತ್ತಿಲ್ಲದಿದ್ರೆ ಆಗುವಂತಹ ಅಧಪತನ ಇದು. ಕೊನೆಗೆ ಹೇಗಾಗ್ತದೆ ಅಂದರೆ ಸನ್ಯಾಸಿಯನ್ನು ನೋಡ್ಲಿಕ್ಕೆ ಬರೋದಕ್ಕಿಂತ ಜಾಸ್ತಿ ಅವನ ಗಡ್ಡವನ್ನು ನೋಡ್ಲಿಕ್ಕೆ ಬರುವವರೇ ಜಾಸ್ತಿ ಇರ್ತಾರೆ. ಸುಮಾರು ಉದ್ದ ಗಡ್ಡ ಬಿಟ್ಟಿದ್ದಂತೆ ಒಬ್ಬ ಸನ್ಯಾಸಿ ತక్కుವ ಮಾಡುವ ಹಾಗೆ ಬಂದು ಒಬ್ಬ ಸ್ವಲ್ಪ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅಂತಾಗುವಾಗ ಅವರ ಜೊತೆಗಾರರಿಂದ 4 ಏಟು ಹೊಡೆಸಿದ ಕೂಡ. ಅದಕ್ಕೆ ಬುದ್ಧಿ ಕಲಿಸಬೇಕು ಅಂತ ಒಂದು ದಿವಸ ಸನ್ಯಾಸಿ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಪ್ಪಿಕೊಂಡಂತೆ. ಇಷ್ಟ ತನಕ ನಾನು ತಿಳ್ಕೊಂಡಿದ್ದೆಲ್ಲ ತಪ್ಪು, ನೀವು ಹೇಳಿದ್ದು ಅಕ್ಷರಶಃ ಸತ್ಯ, ನಾನು ನಿಮ್ಮ ದಾಸಾನುದಾಸ, ಪ್ರೀತಿ ರೂಪವಾಗಿ ನಿಮ್ಮ ಗಡ್ಡದ ಒಂದು ಕೂದಲು ಕೊಡಬೇಕು ಅಂತ ಹೇಳಿದಂತೆ. ಸನ್ಯಾಸಿ ತಡ ಮಾಡದೆ ತನ್ನ ಗಡ್ಡದ ಒಂದು ಕೂದಲನ್ನು ಕೊಟ್ಟ. ಅದನ್ನು ಹಿಡ್ಕೊಂಡು ಹೋಗಿ ಒಳಗೆ ಸೇರ್ಲಿಕ್ಕೆ ಪುರ್ಸೊತ್ತಿಲ್ಲ. 5-6 ವರ್ಷಗಳಿಂದ ಸೇವಾ ನಿರತರಾಗಿದ್ದ ಇವರೆಲ್ಲ ಬಂದು ಕೇಳಿದರು, ಏನು ಮಾರೆ ನಿನಗೆ ಸ್ಪೆಷಲ್ ಗಡ್ಡದ ಕೂದಲು ಕೊಟ್ಟಿದ್ದಾರೆ, ನಮಗಿಷ್ಟ ತನಕ ಕೊಡಲಿಲ್ಲ ಯಾಕೆ ಅಂತ. ಅದಕ್ಕೆ ಅವ ಹೇಳಿದಂತೆ, ನಿಮಗೆ ಭಾಗ್ಯ ಇಲ್ಲ, ಈ ಒಂದು ಕೂದಲನ್ನು ಮನೆಗೆ ತಗೊಂಡೋಗಿ ಪೂಜೆ ಮಾಡಿದರೆ 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಅಂತ ನನ್ನ ಕಿವಿಯಲ್ಲಿ ಹೇಳಿದ್ದಾರೆ ಅಂತ. ಮರುದಿವಸ ಸನ್ಯಾಸಿ ದರ್ಶನ ಕೊಡಲಿಕ್ಕೆ ಕುಳಿತುಕೊಳ್ಳಲಿಕ್ಕೆ ಪುರ್ಸೊತ್ತಿಲ್ಲ. ಸುತ್ತ ಸೇರಿದವರು ಎಲ್ಲ ಬಂದು ಗಡ್ಡಕ್ಕೆ ಕೈ ಹಾಕಿದ್ದಂತೆ, ಇಷ್ಟು ತನಕ ನಮಗೆ ಯಾಕೆ ಕೊಡಲಿಲ್ಲ ಅಂತ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಸೀತಾಪಹಾರ ಸಂದರ್ಭದಲ್ಲಿ ರಾವಣ ಕಪಟ ಸನ್ಯಾಸಿಯಾಗಿ ಬಂದು ಭಿಕ್ಷಾರೂಪವನ್ನು ಬಿಡ್ತಾ ಸೀತೆಯನ್ನು ಹೇಗೆ ಅಪಹರಿಸ್ತಾನೆ. ಸೀತಾಪಹಾರ ಸಂದರ್ಭದ ಈ ಪದ ಈಗ ಪದ್ಯಾಣ ಗಣಪತಿ ಭಟ್ರಿಂದ. ಭಿಕ್ಷೆಯ ನೀಡೆ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ಸನ್ಯಾಸಿಗೆ ಭಿಕ್ಷೆಯ ನೀಡೆ
ಸುರರು ದಾನವರು ಸುರರು ಕಿನ್ನರರು ಮುದುರರು ದಾನವರು ಎಂದು ಅರಿಯದೆ ನಾ ಕೇಳುವ ಪರಿಯ ಕಾಣುವ ಅರಿಯದೆ ನಾ ಕೇಳುವ ಪರಿಯ ಕಾಣು ಭಿಕ್ಷೆಯ ನೀಡೆ ಸನ್ಯಾಸಿಗೆ ಭಿಕ್ಷೆಯ ನೀಡೆ ಭಿಕ್ಷೆಯ ನೀಡುವೆ ಸನ್ಯಾಸಿಗೆ ಭಿಕ್ಷೆಯ ನೀಡುವೆ ನೀತಿ ಬೋಧಕವಾದದ್ದು ಶ್ರೀ ರಾಮಾಯಣ ಕಥಾನಕ. ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಎಂಬ ನೀತಿಯನ್ನು ಹೊಂದಿದಂತಹ ಕತೆ ರಾಮಾಯಣ. ಅದೇ ಮಹಾಭಾರತಕ್ಕೆ ಬರುವಾಗ ಮಾತ್ರ ಕ್ರಮ ತಪ್ಪಿದ್ರೆ ಏನು ಶಿಕ್ಷೆ ಕಾದಿದೆ ಎಂಬುದು ಕೂಡ ಆ ಕಥೆಯಲ್ಲಿ ಉಲ್ಲೇಖವಾಗಿದೆ. ಶ್ರೀರಾಮ ಮಾನವ ಯೋನಿಯಲ್ಲಿ ಜನಿಸಿ ದೈವತ್ವವನ್ನು ಸಂಪಾದಿಸಿದವ. ಯಾವುದೇ ಕ್ಷಣದಲ್ಲಿ ಸೀತೆಯನ್ನು ತನ್ನ ಸ್ವಾಧೀನ ಮಾಡಿಕೊಳ್ಳುವಂತಹದ್ದು ಕ್ಷಣ ಮಾತ್ರದ ಕೆಲಸ ಶ್ರೀರಾಮನಿಗಾಗಿತ್ತು. ಆದರೂ ಕೂಡ ಸಹಜ ಪ್ರಯತ್ನದಿಂದ ಸೀತೆಯನ್ನು ಒಗ್ಗೂಡ್ತಾನೆ ಅಂತಾದ್ರೆ ಆ ಕಾಲದಲ್ಲಿ ವಾನರ ಕೂಡ ದೇವರಾಗಿದ್ದ ಎಂಬುದಕ್ಕೆ ಸದೃಶವಾದಂತಹದ್ದು ಸುಗ್ರೀವ ಸಖ್ಯ. ಎರಡು ಕಡೆ ನಮ್ಮಲ್ಲಿ ಅಗ್ನಿಸಾಕ್ಷಿ ಎಂಬಂತ ಪದಗಳು ಪ್ರಯೋಗಕ್ಕೆ ಬರ್ತದೆ. ಒಂದು ಸುಗ್ರೀವ ಮತ್ತು ಶ್ರೀರಾಮನ ಸಖ್ಯಕ್ಕಾದ್ರೆ, ಇನ್ನೊಂದು ಮದುವೆಯ ಸಂದರ್ಭದಲ್ಲಿ ಗಂಡ ಹೆಂಡತಿ ಜೊತೆಯಾಗಿರುವಂತಹ ಸಂದರ್ಭಕ್ಕೆ ಕೂಡ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟುವುದು ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟು ಪಾವಿತ್ರ್ಯತೆ ಇದೆ. ಕಾರ್ಯಕ್ರಮದ ಮುಂದಕ್ಕೆ ಸುಗ್ರೀವ ಸಖ್ಯದಿಂದ ಆಯ್ದಂತಹ ಪದ ಶ್ರೀಯುತ ಪುತ್ತಿಗೆ ರಘುರಾಮ್ ಹೊಳ್ಳ ಅವರಿಂದ. ರಾಮ ಹರಿ ರಾಮ ಹರಿ ರಾಮ ಆ ಭೀಮ ಪರಾಕ್ರಮಿ ಭೀಮ ಪರಾಕ್ರಮಿ ಭದ್ರಮಣಿ ಕೋಮಲ ರೂಪಗತೆ ಭೀಮ ಪರಾಕ್ರಮಿ ಭದ್ರಮಣಿ ಕೋಮಲ ರೂಪಹರೆ ಭೀಮ ಪರಾಕ್ರಮಿ ಭಕ್ತರಚಾಮಣಿ ಕೋಮಲ ರೂಪ
ವಂಶ ಗೋಪಾಲರು ಚಂದ್ರ ಸಾಮ್ರಾಜ್ಯದ ಅಧಿಕಾರನೇ ನಮ್ಮ ಅವೇಜೆಯೊಂದು ಒಂದೊಂದು ಕೇಳಿ ನೀ ನ್ಯಾಯವ ನೀತಿಸಿ ಸಲಹಬೇಕು. ನ್ಯಾಯವ ನೀತಿಸಿ ಸಲಹಬೇಕು. ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ಹರಿ ರಾಮ ಹರೇ ರಾಮ ಹರಿ ಪಾಹಿ ರಾಮ ಹರಿ ಪಾಹಿ ರಾಮ ಹರಿ ಪಾಹಿ ರಾಮ ಹರಿ ರಾಮ ಹರೇ ರಾಮ ಹರೇ ಹರೇ ಉತ್ತಮವಾದ ಸಾಹಿತ್ಯ ಇದು. ಅದಕ್ಕೆ ತಕ್ಕ ಹಾಗೆ ಪದವನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ. ಸಂಗೀತಕ್ಕೆ ಶ್ರುತಿ ಹಾಗೂ ಲಯಗಳು ತಂದೆ ತಾಯಿಗಳಿದ್ದ ಹಾಗೆ ಹಿಮ್ಮೇಳದಲ್ಲಿ ಇವರು ಕೂಡ ಸಹಕರಿಸಿದ ಒಟ್ಟಿನಲ್ಲಿ ಒಂದು ಅಂದವಾದ ಪದವನ್ನು ಕೇಳುವಂತಹ ಅವಕಾಶ ನಮಗಾಯ್ತು ಇವಾಗ. ಅದಕ್ಕೆ ಸರಿಯಾಗಿ ನೀವು ಸ್ಪಂದಿಸಿದ್ದೀರಿ. ಈ ಸಾಹಿತ್ಯ ಮತ್ತು ಸಂಗೀತ ಅಂತ ಹೇಳುವಂತಹದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸಂಗೀತಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ ಕೆಲವೊಮ್ಮೆ ಸಾಹಿತ್ಯ ಅಭಾಸವಾಗ್ತದೆ. ದಾಸರ ರಚನೆಗಳು ಇದ್ದ ಹಾಗೆ ಈ ಪದಗಳು ಕೂಡ. ಒಂದು ದಾಸರ ರಚನೆ ಅದು ಓದಿದ್ರೆ ಒಂದು ವಾಕ್ಯ, ಹಾಡಿದ್ರೆ ಒಂದು ಹಾಡು. ಉದಾಹರಣೆಗೆ ಹೇಗಿರ್ತದೆ ಅಂದ್ರೆ, ಚಿಂತೆಯಾತಕು ಮನುಜ ಭ್ರಾಂತಿಯಾತಕು, ಬಹಳ ಸಿಂಪಲ್. ಅದನ್ನು ಓದಿದ್ರೆ ಒಂದು ವಾಕ್ಯ, ಹಾಡಿದ್ರೆ ಮಾತ್ರ ಅದು ಹಾಡು. ಅದನ್ನು ಸ್ವಲ್ಪ ಸಂಗೀತಕ್ಕೆ ನಾವು ಒತ್ತು ಕೊಟ್ಟು ಹಾಡಿದ್ರೆ ಹೇಗಾಗ್ತದೆ ನೋಡಿ. ಚಿಂತೆಯಾತಕು ಭ್ರಾಂತಿಯ ತಕು, ಇದು ಯಾತಕ್ ಹೋಗಿ ತಗು ಅಂತ ಆಗ್ತದೆ. ಈ ಉತ್ತಮವಾದ ಸಾಹಿತ್ಯವನ್ನು ಸಾಹಿತ್ಯಕ್ಕೆ ಅಪಚಾರ ಬಾರದ ಹಾಗೆ ಪ್ರಸ್ತುತಪಡಿಸಿದ್ದಾರೆ. ನಿಮ್ಮ ಚಪ್ಪಾಳೆಯ ಸ್ಫೂರ್ತಿ ನಮ್ಮ ಎಲ್ಲ ಕಲಾವಿದರುಗಳಿಗೆ ಬರಬೇಕು ಅಂತ ಕೇಳಿಕೊಳ್ತಾ, ಕಾರ್ಯಕ್ರಮದ ಮುಂದೆ ಶ್ರೀರಾಮನ ಅವತಾರಗಳಲ್ಲಿ ಕಪ್ಪು ಚುಕ್ಕೆಗಳಾಗಿ ಮೂಡುವಂತಹ ಕೆಲವು ಸಂದರ್ಭ, ಒಂದು ವಾಲಿವಧೆ ಕೂಡ. ವಾಲಿಯನ್ನು ಕೊಂದಂತಹ ಸಂದರ್ಭ ಅದು ತಪ್ಪೋ ಸರಿಯೋ ಅಂತ ತಾಳಮದ್ದಲೆಯಲ್ಲಿ ಅರ್ಥ ಹೇಳಿ ಕುಳಿತರೆ ಬೆಳಿಗ್ಗೆಯಿಂದ ಸಾಯಂಕಾಲ, ಸಾಯಂಕಾಲದಿಂದ ಬೆಳಿಗ್ಗೆ ಆದರೂ ಕೂಡ ವಾಗ್ಮಿಗಳಿಯೋದು ಮುಗಿಯುವಂತಹ ವಿಚಾರ ಅಲ್ಲ. ಅಂತಹ ವಾಲಿವಧೆಯಿಂದ ಆಯ್ದಂತಹ ಪದಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಬಲಿಪ ನಾರಾಯಣ ಭಾಗವತ. ಎಷ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಾರ ಕೈಗೊಂಡೆಯೇ
ಕರುಣವಿದ್ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ನಿನ್ನ ಕರುಣ ಇದ್ದರೆ ಸಾಕು ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಮೂರು ದಿನದ ಈ ಸಂಸಾರ ಶಾಶ್ವತ ಅಲ್ಲವೋ. ಮೂರು ದಿನ ಈ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಮಾಡುವುದು ಘೋರ ಪಾಪಗಳ ಸಂಹಾರ ಮಾಡುವುದೊಂದು. ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದೊಂದು. ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು. ಜಯ ಜಯ ರಾಮ ರಾಮ ಕೂಡ ತೊಡಗಿಕೊಳ್ತಾರೆ. ಚೂಡಾಮಣಿ ಪ್ರಸಂಗದಿಂದ ಆಯ್ದಂತಹ ಪದದೊಂದಿಗೆ ಇದೀಗ ಕಾರ್ಯಕ್ರಮ ಮುಂದುವರಿತದೆ. ಹಲವು ಪರಿಯರಿಕಾದಿ ದನಿರು ಹಲವು ಪರಿಯರಿಕಾದಿ ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳು. ರಾವಣಗೆ ಬಂದು ದುರ್ದಶೆಯುತ್ತ ಹಲವು ಪರಿಯರಿಗಾದಿ ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳು. ಲಂಕಾ ಲಕ್ಷ್ಮಿ ತೊಲಗಿದಳು. ರಾವಣಗೆ ಬಂತು ದುರ್ದಶ ಎನ್ನುವುದ. ರಾವಣಗೆ ಬಂದು ದುರ್ದಶ ಎನ್ನುವುದ. ರಾವಣಗೆ ಬಂತು ದುರ್ದಶ ಎನ್ನುತ್ತ ಬಳಿಕ ಹನುಮಂತನು ಅನುರೂಪಿನಿ ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಬಲವಂತ ನಿದ್ರೆಯಲ್ಲಿ ಮೈ ಮರೆ
ಮಲಗಿರ್ಪ ಕಳಕುಂಭಕರ್ಣನ ಶ್ವಾಸದೊಳು ಸಿಕ್ಕಿ ಕಳಕುಂಭಕರ್ಣ ಸುಳಿದು ವಕ್ರ ಕಂಬಗಿ ಸಿಡಿದು ತಾನಲ್ಲಿಂದ ಪುರವಂದು ಫಲವು ಬರೆಯಲಿ ಗಾದಿ ತಣಿದು ಲಂಕಾಲಕ್ಕಿದೊಲಗಿದಳು ರಾಮನಿಗೆ ಬಂತು ದುಡ್ಡಿಗೇನುದ ಬಳಿಕ ಹನುಮಂತನನು ರೂಪಿಣಿ ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಬಲವಂತ ನಿದ್ರೆಯಲ್ಲಿ ಮೈ ಮರೆತು ಮಲಗಿರ್ಪ ಕುಂಭಕರ್ಣನ ಶ್ವಾಸದೊಳು ದಿಕ್ಕಿ ಸುಳಿದು ವಕ್ರ ಕಂಬಗೆ ಸಿಡಿದು ತಾನಲ್ಲಿಲ್ಲದವನೇ ಪುರವಂತ ದಣಿದು ದಣಿದು